ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಬಾ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಗೋಧಿ ಹಿಟ್ಟಿನಿಂದ ಬಿಸ್ಕತ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡ್ರಿ, ನಾನು 2 ಕಪ್ ಅಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. 1/4 ಕಪ್ ಉಂಡೆ ಬೆಲ್ಲನ ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ಮಾಲ್ ಕಪ್ ನಲ್ಲಿ ತುಪ್ಪ ತಗೊಂಡಿದ್ದೀನಿ. ಹಾಗೆ ಒಂದ್ ಬೌಲ್ ನಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಹಾಗೆ ಒಂದ್ 3 ಸ್ಪೂನು ಬಿಳಿ ಎಳ್ಳು ಕಣ್ರಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಅದೇ ಕಪ್ಪಿನಲ್ಲೇ 1/4 ಭಾಗದಷ್ಟು ನಾನು ನೀರ್ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನ ನೋಡ್ರಿ ಪಾನಕ ಮಾಡ್ಕೊಳ್ಳನ್ರಿ. ಲೋ ಫ್ಲೇಮ್ ಅಲ್ಲೇ ಬೆಲ್ಲವನ್ನ ಕರ್ಸ್ಕೊಳಕ್ಕೆ ಇಡೋಣ. ನೆಕ್ಸ್ಟ್ ಇಲ್ಲಿ ನಾನು ಒಂದು ತಾಟಲ್ಲಿ ನೋಡ್ರಿ 2 ಕಪ್ಪು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಣ ಕೊಬ್ಬರಿ ತುರಿನ ತುರ್ದ್ಬಿಟ್ಟು ಅದನ್ನ ಮಿಕ್ಸಿ ಜಾರಿಗೆ ನಾನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಸೇರಿಸ್ಕೊಳ್ಳನ್ರಿ. ನೆಕ್ಸ್ಟ್ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ಮಾಲ್ ಕಪ್ ನಲ್ಲಿ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಬದಲಿಗೆ ನೀವು ಎಣ್ಣೆಯನ್ನ ಸೇರ್ಸ್ಕೋಬಹುದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳನ್ರಿ. ನೋಡ್ರಿ, ಆ ತುಪ್ಪನ ಆ ಗೋಧಿ ಹಿಟ್ಟಿಗೆ ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗತ್ತಂತೆ. ನೋಡಿ, ಗೋಧಿ ಹಿಟ್ಟಿಗೆ ಅದು ತುಪ್ಪ ಚೆನ್ನಾಗಿ ಮಿಶ್ರಣ ಆಗ್ಬೇಕಂದ್ರೆ ಆ ರೀತಿ ನಾವು ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ರೀತಿ ಉಂಡೆ ಮಾಡಿದ್ರೆ ಈ ರೀತಿ ಬರ್ಬೇಕು. ಅದು ತುಪ್ಪ ಎಲ್ಲ ಚೆನ್ನಾಗಿ ನಾವು ಗೋಧಿ ಹಿಟ್ಟಿಗೆ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬೆಲ್ಲ ಕರಗೋಕೆ ಇಟ್ಟಿದೀವಲ್ವಾ, ಬೆಲ್ಲ ಕರಗಿದೆ. ಇದು ತಣ್ಣಗಾದ ನಂತರ ನಾವು ಹಿಟ್ಟಿಗೆ ಸೇರಿಸ್ಕೊಂಡು ಕಲ್ಸ್ಕೋಬೇಕಾಗತ್ತೆ ಕಣ್ರಿ. ಸ್ವಲ್ಪ ಸ್ವಲ್ಪನೇ ಪಾನಕನ ಹಾಕೊಂಡು ನಾವು ಚೆನ್ನಾಗಿ ಕಲ್ಸ್ಕೊಳ್ಳನ್ರಿ. ಹಿಟ್ಟು ನೋಡ್ರಿ, ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲ್ಸೋ ಹಾಗಿಲ್ಲ. ತೀರಾ ಮೃದುವಾಗಿ ಕಲ್ಸ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಹಿಟ್ಟು ಗಟ್ಟಿಯಾಗಿ ಕಲ್ಸ್ಕೋಬೇಕು ನಾವು. ನೋಡ್ರಿ, ಸ್ವಲ್ಪ ಸ್ವಲ್ಪನೇ ಅದು ಪಾನಕ ಹಾಕೊಂಡು ಕಲ್ಸ್ಕೊಳನ್ರಿ. ನೋಡಿ, ಸ್ಯಾಟರ್ಡೆ ಸಂಡೇ ಬಂತು ಅಂದ್ರೆ ಮಕ್ಕಳು ಏನಾದ್ರೂ ಕೇಳ್ತಿರ್ತಾರೆ, ಅಮ್ಮ ಏನಾದ್ರೂ ಮಾಡ್ಕೊಡು, ಬಿಸ್ಕತ್ ಆದ್ರೂ ಮಾಡ್ಕೊಡು, ಕುರ್ಕುರೆ ಏನಾದ್ರೂ ಮಾಡ್ಕೊಡು ಅಂತಿರ್ತಾರ್ರಿ. ಹಾಗಾಗಿ ನಾನು ಸಂಡೇ ಸ್ಪೆಷಲ್ ಆಗಿ ನಾನು ಇಲ್ಲಿ ಬಿಸ್ಕತ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಿನಿಂದ. ಅದು ತುಂಬಾ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಬಿಸ್ಕತ್ ಅಂತಾನೆ ಹೇಳ್ಬೋದು. ನಾನು ಸಕ್ಕರೆ ಬದಲಿಗೆ ಬೆಲ್ಲದಿಂದ ಮಾಡ್ತಾ ಇದ್ದೀನಿ ಅಲ್ವಾ. ಬೆಲ್ಲ ತುಂಬಾನೇ ಒಳ್ಳೇದು. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ತಿನ್ಬೋದು ಕಣ್ರಿ. ಆರೋಗ್ಯಕರವಾದಂತಹ ಬಿಸ್ಕತ್ ಅಂತಾನೆ ಹೇಳ್ಬೋದು. ತುಂಬಾನೇ ರುಚಿ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ಚೆನ್ನಾಗಿ ಬೀಟ್ ಮಾಡ್ಕೊಳನ್ರಿ. ನೋಡಿ, ಲಾಸ್ಟಿಗೆ ನಾನು ಎಲ್ಲಾನು ಪಾನಕ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ಇರ್ಬೇಕು ಕಣ್ರಿ, ತೀರಾ ಮೃದುವಾಗಿ ಕಲ್ಸ್ಕೊಳಕ್ ಹೋಗ್ಬೇಡಿ. ನಾವು ಬಿಸ್ಕತ್ ಮಾಡ್ತೀವಿ ಅಂದಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಕಣ್ರಿ. ತೀರಾ ಸ್ವಲ್ಪ ಮೃದುವಾಗಿ ಕಲ್ಸ್ಕೊಂಡ್ವಿ ಅಂದ್ರೆ ಬಿಸ್ಕತ್ತು ಕ್ರಿಸ್ಪಿಯಾಗಿ ಬರೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾವು ಹಿಟ್ಟನ್ನ ನಾವು ಯಾವಾಗ್ಲೂ ಗಟ್ಟಿಯಾಗಿ ಕಲ್ಸ್ಕೋಬೇಕಾಗುತ್ತೆ ಬಿಸ್ಕತ್ ಮಾಡುವಾಗ. ನೋಡ್ರಿ, ಇದನ್ನ 2 ಭಾಗವಾಗಿ ನಾನು ತಗೊಳ್ತಾ ಇದ್ದೀನಿ. ಎರಡನ್ನೂ ಸ್ವಲ್ಪ ಚೆನ್ನಾಗಿ ನಾವು ನಾದ್ಕೊಳ್ಳನ್ರಿ. ಎರಡನ್ನೂ 2 ಉಂಡೆ ಮಾಡ್ಕೊಳ್ಳೋಣ ಫಸ್ಟಿಗೆ. ನೋಡ್ರಿ, ಈ ರೀತಿ ಉಂಡೆ ಮಾಡ್ಕೋಬೇಕು ಎರಡನ್ನು. ಇವಾಗ ಹಿಟ್ಟನ್ನ ತಗೊಂಡು ಅದನ್ನ ನಾನೀಗ ಲಟ್ಟಿಸ್ಕೊಳ್ತಾ ಇದೀನಿ ಕಣ್ರಿ. ಸ್ವಲ್ಪ ದಪ್ಪನೇ ಇರ್ಬೇಕು ಕಣ್ರಿ, ತೀರಾ ತೆಳ್ಳಗೆ ಲಟ್ಟಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಪ್ಪನೇ ಇರ್ಬೇಕು. ನಾವು ಬಿಸ್ಕತ್ ಮಾಡ್ತೀವಿ ಅಂದಾಗ ಸ್ವಲ್ಪ ದಪ್ಪನೇ ಇರ್ಬೇಕು ಅದು. ನೋಡ್ರಿ, ಈ ರೀತಿ ಉತ್ಕೊಂಡಾಗಿದೆ. ನೆಕ್ಸ್ಟ್ ನಾವು ವಾಟರ್ ಮುಚ್ಚಳಿಕೆ ಇರುತ್ತೆ ಅಲ್ವಾ, ಆ ಮುಚ್ಚಳಿಕೆ ತಗೊಂಡು ನಾವು ಆ ಶೇಪ್ ಅಲ್ಲಿ ನಾವು ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂತ ಹೋಗನ್ರಿ. ನಿಮ್ಗೆ ಯಾವ ಶೇಪ್ ಬೇಕು ಆ ರೀತಿ ಮಾಡ್ಕೋಬಹುದು. ನೀವು ಚೌಕ ಬೇಕಂದ್ರೆ ಚೌಕ ಮಾಡ್ಕೋಬಹುದು. ಈ ರೀತಿ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪ್, ತ್ರಿಕೋನಾಕಾರ ಬೇಕಂದ್ರೆ ತ್ರಿಕೋನಾಕಾರನು ಮಾಡ್ಕೋಬಹುದು ಕಣ್ರಿ. ನಿಮ್ಗೆ ಯಾವ ರೀತಿ ಬೇಕೋ ಆ ಶೇಪ್ ಅಲ್ಲಿ ಮಾಡ್ಕೊಳ್ಳಿ ಬಿಸ್ಕತ್ ನ. ನೋಡ್ರಿ, ಈ ರೀತಿ ಇದ್ರಿಂದ ಮಾಡ್ಕೊಂಡ್ರೆ ಎಲ್ಲ ಒಂದೇ ಲೆವೆಲ್ ಆಗಿ ಒಂದೇ ತರ ಇರುತ್ತೆ ಬಿಸ್ಕತ್. ಒಂದು ಚಿಕ್ಕದು ಒಂದು ದೊಡ್ಡದು ಆಗಲ್ಲ ಕಣ್ರಿ. ಹಾಗಾಗಿ ನಾನು ವಾಟರ್ ಮುಚ್ಚಳಿಕೆಯಿಂದ ಈ ರೀತಿ ಮಾಡ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಶೇಪ್ ಮಾಡ್ಕೊಳ್ಳೋದ್ರಿಂದ. ನೋಡ್ರಿ, ಎಲ್ಲಾನು ಒಂದೇ ಲೆವೆಲ್ ಆಗಿ ಬಂದಿದೆ ಬಿಸ್ಕತ್. ನೆಕ್ಸ್ಟ್ ಆಲ್ರೆಡಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಕಣ್ರಿ, ಕಾದಿದೆ. ಈಗ ಒಂದೊಂದಾಗಿ ಬಿಸ್ಕತ್ ನ ಹಾಕೊಳ್ಳನ್ರಿ.
ಹಾಕಿ ನೋಡ್ರಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ. ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮ್ ಅಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಸುಮಾರು 20 ನಿಮಿಷನಾದ್ರೂ ನಾವು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಂದ್ರಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ ಈ ಬಿಸ್ಕತ್ತು. ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಆ ಅಂಗಡಿಗಿಂತನೂ ತುಂಬಾ ಚೆನ್ನಾಗಿರುತ್ತೆ ಬಿಸ್ಕತ್ತು. ನಮ್ ಮಕ್ಳು ಈ ಬಿಸ್ಕೆಟ್ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ ಅಂತಾರೆ. ನೋಡ್ರಿ, ಎರಡು ಸೈಡ್ ನಾವು ಮಗಚಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬ್ರೌನ್ ಕಲರ್ ಬರೋ ತನಕನು. ಒಂದು 20 ನಿಮಿಷನಾದ್ರೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಯಾಕಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗ್ಬೇಕು, ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ನಾವು ಎರಡು ಬದಿಯಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ. ನೋಡ್ರಿ, ಬ್ರೌನ್ ಕಲರ್ ಬರ್ತಾ ಇದೆ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳಂದ್ರಿ. ಸಂಜೆ ಟೈಮು ಟೀ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಬಿಸ್ಕತ್ತು ತಿನ್ಲಿಕ್ಕೆ. ನೋಡಿ, ಎಲ್ಲಾ ಬಿಸ್ಕಟ್ನು ಒಂದ್ ಪ್ಲೇಟಿಗೆ ನಾ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಈ ರೆಸಿಪಿ ಇಷ್ಟ ಆಯ್ತಂದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ನಮ್ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.